ಬ್ಯಾಕ್. ಸಕಲೇಶಪುರದಲ್ಲಿ ರಸ್ತೆ ಬದಿ ಹಾಕಲಾಗಿದ್ದಂಥ ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ಸಕಲೇಶಪುರ ಹಳೆ ಬಸ್ ನಿಲ್ದಾಣದ ಬಳಿ ಜೆಸಿಬಿ ಗರ್ಜನೆ ಜೋರಾಗೇ ಇದೆ. ಪಾದಾಚಾರಿಗಳ ಓಡಾಟಕ್ಕೆ ಅಡ್ಡಿಯಾಗಿದ್ದಂಥ ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ನೋಡಿ, ಸಕಲೇಶಪುರದಲ್ಲಿ ರಸ್ತೆ ಬದಿ ಹಾಕಲಾಗಿದ್ದಂಥ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ಸಕಲೇಶಪುರ ಹಳೆ ಬಸ್ ನಿಲ್ದಾಣದ ಬಳಿ ಜೆಸಿಬಿ ಗರ್ಜಿಸಿರುವುದು ಪಾದಾಚಾರಿಗಳ ಓಡಾಟಕ್ಕೆ ಅಡ್ಡಿಯಾಗ್ತಾ ಇದ್ವು. ಅಂಗಡಿಗಳು ಫುಟ್ಪಾತ್ ಮೇಲೇನೆ ನಿಲ್ಲಿಸ್ಬಿಟ್ಟಿರ್ತಾರೆ ಅಂಗಡಿಗಳನ್ನು. ಡಿಸಿ ಲತಾ ಕುಮಾರಿ ಸೂಚನೆ ಮೇರೆಗೆ ತೆರವು ಕಾರ್ಯ ಆಗ್ತಾ ಇದೆ. ಕಳೆದ ವಾರ ಸಕಲೇಶಪುರಕ್ಕೆ ಭೇಟಿ ನೀಡಿದ್ದಾಗ ಸೂಚನೆಯನ್ನ ಕೊಟ್ಟಿರೋದು. ಅಂಗಡಿಗಳು ತೆರವಾಗಿದ್ದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಬೀದಿ ಬದಿ ವ್ಯಾಪಾರಿಗಳು ಈಗ ಕಂಗಾಲಾಗಿ ಹೋಗಿರೋದು. ಜೊತೆಗೆ ಜೆಸಿಬಿ ಅಲ್ಲಿದ್ದಂಥ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದೆ. ಡಿಸಿ ಲತಾ ಕುಮಾರಿಯವರು ಕೊಟ್ಟಂಥ ಸೂಚನೆಯ ಮೇರೆಗೆ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಕಳೆದ ವಾರ ಸಕಲೇಶಪುರಕ್ಕೆ ಭೇಟಿ ನೀಡಿದ್ದಾಗ ಸೂಚನೆಯನ್ನು ನೀಡಿದ್ರು ಡಿಸಿ. ಅಂಗಡಿಗಳು ತೆರವಾಗಿದ್ದಕ್ಕೆ ಈಗ ಬೀದಿ ಬದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಪರ್ಯಾಯ ಅಂಗಡಿ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಅಲ್ಲಿನ ವ್ಯಾಪಾರಸ್ಥರು ಈಗ ಆಗ್ರಹವನ್ನು ಮಾಡಿರೋದು. ಕಂಬಕ್ಕೆ ಅಲ್ವಾ